ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಈಗ ಆಲ್ರೆಡಿ ಈಗ ನೋಡಿದಿರ ತಮ್ನೈಲನ. ಸೊ ಈಗ ಆಪ್ಷನ್ ಎಂಟ್ರಿ ಲಿಂಕೇ ಆ್ಯಕ್ಚುಲಿ ಏನಾಗಿದೆ ಇಲ್ಲದೆ ಆಗಿಬಿಟ್ಟಿದೆ ಅಂತ ಪಾಪ ಬೆಳಗ್ಗೆಯಿಂದ ಟ್ರೈ ಮಾಡಿದ್ದಾರೆ. ಕೆಲವರೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಮೆಸೇಜ್ ಮಾಡಿದ್ದಾರೆ, ಸರ್ ನಮಗೆ ಆಪ್ಷನ್ ಎಂಟ್ರಿ ಲಿಂಕೇ ಕಾಣಿಸ್ತಿಲ್ಲ ಮತ್ತು ಆಪ್ಷನ್ ಎಂಟ್ರಿ ಮಾಡೋದಕ್ಕೂ ಆಗ್ತಿಲ್ಲ, ಸೊ ಏನು ಮಾಡೋದು ಅಂತ. ಸೊ ಅದ್ರ ಬಗ್ಗೆ ನಾನು ಡೀಟೇಲ್ಸನ್ನು ಮಾತಾಡೋಣ ಅಂತ ಬಂದೆ. ಏನಪ್ಪ ಅಂತಂದರೆ, ಈಗ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದವಾಗ್ಲಿಂದನೂ ಅಪ್ಲಿಕೇಶನಿಂದ ಹಿಡಿದು ಈಗ ಕೌನ್ಸಿಲಿಂಗ್ ಪ್ರೋಸೆಸ್ವರೆಗೂ ಕಂಪ್ಲೀಟಾಗಿ ಟೆಕ್ನಿಕಲ್ ಇಶ್ಯೂಸ್ ಬರ್ತಾನೇ ಇದೆ. ಸೊ ಇದನ್ನು ಕೆ ಅವರು ಎಷ್ಟರ ಮಟ್ಟಿಗೆ ಇದನ್ನು ತಿಳ್ಕೊಂಡಿದ್ದಾರೆ ಅಥವಾ ಅವ್ರಿಗೆ ಗೊತ್ತಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ ಆ್ಯಕ್ಚುಲಿ. ಯಾಕೆ ಅಂತಂದರೆ ನೀವು ನೋಡ್ತಿದ್ದೀರಾ, ಬಿಗಿನಿಂಗಿಂದ ಟೆಕ್ನಿಕಲ್ ಇಶ್ಯೂಸ್ ಇದು ಅಡ್ಮಿಷನ್ ಕೌನ್ಸಿಲಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆನೂ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದಾಗ ಹೇಳಿದ್ದೆ. ಸೊ ಪ್ರತಿ ವರ್ಷವೂ ಇದೇ ಥರ ಆಗ್ತಾ ಇದೆ, ಟೆಕ್ನಿಕಲ್ ಇಶ್ಯೂಸ್ ಬರ್ತಾ ಇದೆ. ಮತ್ತು ಈ ವರ್ಷನೂ ಅದೇ ಥರ ಟೆಕ್ನಿಕಲ್ ಇಶ್ಯೂಸ್ ತುಂಬ ಬರ್ತಾನೆ ಇದೆ. ಅಪ್ಲಿಕೇಶನಿಂದ ಹಿಡಿದು ಈಗ ಬಿಗಿನಿಂಗ್ ಕೌನ್ಸಿಲಿಂಗ್ ಪ್ರೋಸೆಸ್ಗೆ ಏನು 750 ರೂಪೀಸ್ ಪೇ ಮಾಡ್ತೀವಿ, ಅಲ್ಲಿನೂ ಸಹ ಕೆಲವರಿಗೆ ಎಲ್ಲರಿಗೂ ಪೇಮೆಂಟು 2 ಟೈಮ್ಸ್ ಮಾಡಿದ್ದಾರೆ. ಬಟ್ ಆದ್ರೂ ಮತ್ತೆ ಇನ್ನೊಂದು ಸರಿ ಕೇಳ್ತಾ ಇದೆ ಪೇಮೆಂಟು. ಮತ್ತು ಒಂದು ವಿಚಾರ ಗೊತ್ತಿರಲಿ ನಿಮಗೆ, ಈ ಪೇಮೆಂಟ್ ಏನು ಡಬಲ್ ಟೈಮ್ ಟ್ರಿಪಲ್ ಟೈಮ್ ಮಾಡಿದ್ದೀರಾ ನೀವು, ಯಾವುದೋ ಅದು ರೀಫಂಡ್ ಆಗೋದಿಲ್ಲ. ಸೊ ಹಾಗಾಗಿರೋದ್ರಿಂದ ಸ್ವಲ್ಪ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ನೀವು. ಸೊ ಒಂದು ಸರಿ ಪೇಮೆಂಟ್ ಮುಗ್ದಿದ್ರೆ ಅದ್ರ ಬಗ್ಗೆ ನೀವು ಅದನ್ನು KE ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ. ಅದನ್ನು ಬಿಟ್ಟು ನೀವು ಎರಡೆರಡು ಸರಿ ಮೂರು ಸರಿ ಪೇಮೆಂಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸೊ ಅದಾದಮೇಲೆ ನಿಮ್ಗೆ ಈಗ ಬರೋಣ ಪಾಯಿಂಟಿಗೆ. ಏನಪ್ಪ ಅಂತಂದರೆ, ಈಗ ಮಾರ್ನಿಂಗಿಂದ ಚೆಕ್ ಮಾಡ್ತಿದ್ದಾರೆ, ಸರ್ ಆಪ್ಷನ್ ಎಂಟ್ರಿ ಲಿಂಕ್ ಕಾಣಿಸ್ತಿಲ್ಲ ನಮಗೆ ಅಂತ. ಆ್ಯಕ್ಚುಲಿ ಅದರಿಂದ ನೀವು KE ವೆಬ್ಸೈಟಲ್ಲಿ ಹೋಗಿ ನೋಡಿದ್ರೆ ನೀವು ಒಂದು ಮಾರ್ನಿಂಗ್ ಒಂದು ನೋಟಿಫಿಕೇಷನನ್ನು ಕಳಿಸಿದ್ದಾರೆ. ನಿಮ್ಗೆ ಇಲ್ಲಿ ನೋಡಬಹುದು. ಏನಪ್ಪ ಅಂದರೆ, UGCET 2025 ಆಯ್ಕೆ ನಮೂದು ಪೋರ್ಟಲ್ ನಿರ್ವಹಣೆಯಲ್ಲಿದೆ, ದಯವಿಟ್ಟು ಸಾಯಂಕಾಲ 6 ಗಂಟೆ ನಂತರ ಪ್ರಯತ್ನಿಸಿ. ಆ್ಯಕ್ಚುಲಿ ಇದಕ್ಕೆ ಮುಂಚೆ 2 ಗಂಟೆ ನಂತರ ನೀವು ಪ್ರಯತ್ನಿಸಿ ಅಂತ ಇತ್ತು ಒಂದ್ಸರಿ ಮಾರ್ನಿಂಗ್ ಆ್ಯಕ್ಚುಲಿ ನೋಡಿದಾಗ. ಅದಾದಮೇಲೆ ಮತ್ತೆ ಚೇಂಜ್ ಮಾಡಿದ್ದಾರೆ. 6 ಗಂಟೆ ಅಂದರೆ ಇವತ್ತಿನ ದಿವಸ ಸಾಯಂಕಾಲ 6 ಗಂಟೆ ಮೇಲೆ ನೀವು ಇದನ್ನು ಟ್ರೈ ಮಾಡಿ ಅಂತ, ಅಂದರೆ ಅಪ್ಗ್ರೇಡ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು, ತುಂಬ ಟೆಕ್ನಿಕಲ್ ಇಶ್ಯೂಸ್ ಬಂದಿದೆ ಅಂತ ಅಂದ್ಬಿಟ್ಟು. ಬಟ್ ಅದು ಯಾವ ಮಟ್ಟಿಗೆ ಅದು ರಿಸಾಲ್ವ್ ಮಾಡಿದ್ದಾರೆ ಆಗುತ್ತೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ ಈಗ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ತುಂಬ ಟೆಕ್ನಿಕಲ್ ಇಶ್ಯೂಸೇ ಫೇಸ್ ಮಾಡಿದ್ದಾರೆ ಎಲ್ಲನೂ. ಸರ್ ಲಾಗಿನ್ ಆಗ್ತಿಲ್ಲ ಪ್ರಾಪರಾಗಿ, ಫೇಸ್ ಐಡೆಂಟಿಫಿಕೇಷನ್ ಆಗ್ತಿಲ್ಲ ನಮ್ಮದು, ಕೆಲವ್ರದಂತೂ ಪೇಮೆಂಟು ಡಬಲ್ ಟೈಮ್ ಆಗಿದೆ ಆದರೂ ನಮಗೆ ಲಾಗಿನ್ ತೊಗೊಳ್ತಾ ಇಲ್ಲ ಅಂತ ತುಂಬ. ಮತ್ತು ಆಪ್ಷನ್ ಎಂಟ್ರಿ ತುಂಬ ಸ್ಲೋ, ಒಂದು ಕ್ಲಿಕ್ ಮಾಡಿದ್ರೆ ಎಷ್ಟೊತ್ತಿಗೂ ಆಗುತ್ತೆ. ಮತ್ತು ಆಪ್ಷನ್ ಎಂಟ್ರಿ ಅಂತೂ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ಸರಿ ಆ್ಯಕ್ಚುಲಿ. ಸೊ ಅದಾದಮೇಲೆ ಈಗ ಬಿಟ್ಟಿದ್ದಾರೆ ಅಂತ ಲಿಂಕು, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಕ್ಚುಲಿ ಮತ್ತೆ ಇನ್ನೂ ನಮಗೆ ದ ಸರ್ವಿಸ್ ಈಸ್ ಅನ್ಅವೈಲೇಬಲ್ ಅಂತ ಬರ್ತಾ ಇದೆ. 6 ಗಂಟೆ ಆಗಿದೆ, ನೀವು ನೋಡ್ಬೋದು ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಟೈಮಿಂಗ್ಸು. 6:13 ಆಗಿದೆ, ಈಗ ಸಂಜೆ 6:13 ಆಗಿದೆ. ಬಟ್ ಸ್ಟಿಲ್ 6 ಗಂಟೆ ಮೇಲೆ ನೀವು ಅದನ್ನು ಪ್ರಯತ್ನಿಸಿ ಅಂತ ಹೇಳಿದ್ದಾರೆ. ಬಟ್ ಲಿಂಕನ್ನು ಬಿಟ್ಟಿದ್ದಾರೆ. 2025 ಮೊದಲನೇ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ ಬಿಟ್ಟಿದ್ದಾರೆ. ಬಟ್ ಸ್ಟಿಲ್ ಅದು ವರ್ಕ್ ಆಗ್ತಾ ಇಲ್ಲ. ಸೊ ಲಿಂಕ್ ಅದು ವರ್ಕ್ ಆಗ್ತಾ ಇಲ್ಲ. ನೋಡೋಣ ಅದು ಇನ್ಮೇಲೆ ವರ್ಕ್ ಆಗುತ್ತೋ ಅಂತ. ಮೇ ಬಿ 6 ಗಂಟೆ ಆಗಿದೆ, ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಲಿಂಕ್ ವರ್ಕ್ ಆಗ್ಬೋದು ಅಂತ ಅಂದ್ಕೊಂಡಿರ್ತೀನಿ. ನೋಡೋಣ ಸುತ್ತಿದೆ. ಇದು ಸರ್ವಿಸ್ ಇಸ್ ಅನ್ಅವೈಲೇಬಲ್ ಅಂತ ಬಂತು, ಆಗಲೇ ನಾನು ಟ್ರೈ ಮಾಡ್ತಾನೆ ಇದ್ದೀವಿ. ಸೊ ನೀವೇನು ಮಾಡಿ ಅಂತ ಅದರ ಬಗ್ಗೆ ಒರಿಯಾಗ ನೆಸೆಸಿಟಿ ಇಲ್ಲ. ಇನ್ನೊಂದು ಸರಿ ಲಿಂಕ್ ಬಿಡ್ತಾ ಇದ್ದಾರೆ, ನೋಡ್ಬೋದು ನೀವು ಇಲ್ಲಿ ಲಿಂಕ್ ಇದೆ ಆಲ್ರೆಡಿ. ಅದು ಮೇ ಬಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಆಕ್ಟಿವೇಟ್ ಆಗುತ್ತೆ ಲಿಂಕು. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಆದಷ್ಟು ಬೇಗ ಯಾವುದೇ ರೀಸನ್ಗೂ ಡಿಲೇ ಮಾಡೋಕ್ಕೆ ಹೋಗ್ಬಿಡಿ. ನಿಮಗೆ ಗೊತ್ತಿದೆ ಆಲ್ರೆಡಿ ಟೆಕ್ನಿಕಲ್ ಇಶ್ಯೂಸ್ ಎಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ ಅನ್ನೋದ್ರಿ ನಿಮಗೆಲ್ಲ ನೋಡ್ತಿದ್ದೀರಾ ಆಲ್ರೆಡಿ. ಸೊ ಲಾಸ್ಟ್ ಮೂಮೆಂಟಿಗೆ ನಾನು ಹಾಫ್ ಆನ್ ಅವರಲ್ಲಿ ಕುತ್ಕೊಂಡು ಮಾಡ್ಬಿಡ್ತೀನಿ ಲಾಸ್ಟ್ ದಿವಸ ಅನ್ನೋದನ್ನ ಆ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈಗಲಿಂದನೇ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಕೆಲವರು ಕೇಳ್ತಿದ್ರು, ಸರ್ ನನಗೆ CETನೇ ಬೇಡ, ನಾನು ನೀಟ್ ಆಪ್ಷನ್ ಎಂಟ್ರಿ ಮಾಡ್ಕೊಳ್ತೀನಿ, ಸೊ ನನಗೆ ಈಗೇನು ಆಪ್ಷನ್ ಎಂಟ್ರಿ ಮಾಡಬೇಕಾ ಬೇಡವಾ ಅಂತ. ನೀವು ಫಸ್ಟು ಪೇಮೆಂಟನ್ನು ಫೀಸ್ ಪೇ ಮಾಡಿ, ನೀವು ಅದಾದಮೇಲೆ ಲಾಗಿನ್ ಆಗಿ. ಫಸ್ಟು 750 ರೂಪೀಸ್ ಏನಿದೆ ಪೇಮೆಂಟ್ ಮಾಡಿ ಲಾಗಿನ್ ಆಗಿ. ತದನಂತರ ನೀವು ಕೆಲವರು CET ಬರೆದಿದ್ದೀನಿ, ನಾನು ನೀಟು ಬರೆದಿದ್ದೀನಿ, ಬಟ್ ನಾನು CETನೇ ಬೇಡ ಕಾಲೇಜಸ್ಸು, ನಾನು ಬರೀ ನೀಟ್ ಮಾತ್ರ ಟ್ರೈ ಮಾಡೋದ್ರಿಂದ ನಾನು ಲಾಗಿನ್ ಆಗಬೇಕಾ ಚೆಕ್ ಮಾಡಬೇಕಾ ಬೇಡವಾ ಅಂತ ಕೇಳ್ತಿದ್ರು. ಸೊ ಬಟ್ ಇದು ಆ್ಯಕ್ಚುಲಿ ಮಾಡಿ ನೀವು ಲಾಗಿನ್ ಆಗಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಡೀಟೇಲ್ಸ್ ಎಲ್ಲನೂ. ನೀವು ನೋಡ್ಬೋದು, ಈಗ ನೋಡಿ ಲಿಂಕ್ ವರ್ಕ್ ಆಗ್ತಾ ಇದೆ ಆಪ್ಷನ್ ಎಂಟ್ರಿ. ನೀವು ಈಗೆಲ್ಲನೂ ಮಾಡ್ಕೋಬೋದು. ಈಗ ನೀವು ನೋಡಿ ಆಪ್ಷನ್ ಎಂಟ್ರಿ ಈಗ ಹೊಸದಾಗಿ ಲಿಂಕ್ ಬಿಟ್ಟಿದ್ದಾರೆ ನೋಡಿ ಮೇಲೆ. ಈಗ ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ ಮತ್ತೆ ಎರರ್ ಬರ್ತಾ ಇದೆ, ಮತ್ತೆ ಟೆಕ್ನಿಕಲ್ ಇಶ್ಯೂ. ಬಟ್ ಒಂದು ಸರಿ ಅಂತೂ ಓಪನ್ ಆಯಿತು. ಸೊ ನೀವು ಆಮೇಲೆ ಟ್ರೈ ಮಾಡಿ ಒಂದ್ಸರಿ.
ಡೆಫಿನೆಟ್ಲಿ ಇದು ಓಪನ್ ಆಗುತ್ತೆ, ಬಿಡ್ತಾರೆ ಇನ್ನೊಂದು ಕಾಲು ಗಂಟೆ ಒಳಗಡೆ ಅದು ವರ್ಕ್ ಆಗುತ್ತೆ, ಇನ್ನು ಆಕ್ಟಿವೇಟ್ ಆಗುತ್ತೆ. ಸೊ ಅದನ್ನು ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಸಮಥಿಂಗ್ ವೆಂಟ್ ರಾಂಗ್ ಅಂತ ಬರ್ತಾ ಇದೆ, ಮತ್ತೆ ಇನ್ನೊಂದ್ಸರಿ ಟ್ರೈ ಮಾಡೋಣ. ಬಟ್ ವರ್ಕ್ ಆಗುತ್ತೆ ಇನ್ನೊಂದು 6 ಗಂಟೆ ಮೇಲೆ ಅಂತ ಹೇಳಿರೋದ್ರಿಂದ. ನೋಡಿ ಇದೇ ಥರನೇ ಟೆಕ್ನಿಕಲ್ ಇಶ್ಯೂಸ್ ತುಂಬ ಸರ್ವರ್ ಓಪನ್ ಆಗುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ, ಯಾಕಂದರೆ ಆಪ್ಷನ್ ಎಂಟ್ರಿಗೆ. ಸೊ ಇನ್ನೊಂದು ಕಾಲು ಗಂಟೆ ಒಳಗಡೆ ನಿಮಗೆ ಇನ್ನೇನು ಲಿಂಕ್ ಓಪನ್ ಆಲ್ರೆಡಿ ಬಿಟ್ಟಿದ್ದಾರೆ ಅದು, ಬಟ್ ಅದನ್ನು ಆಕ್ಟಿವೇಟ್ ಮಾಡಿಲ್ಲ ಇನ್ನು. ಸೊ ಆಕ್ಟಿವೇಟ್ ಆಗುತ್ತೆ, ಅದರೊಳಗಡೆ ನೀವು ಆಪ್ಷನ್ ಎಂಟ್ರಿನ ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಆದಷ್ಟು ಬೇಗ ಎಷ್ಟೆಷ್ಟು ಆಗುತ್ತೋ ಪಾಸಿಬಿಲಿಟಿ ಎಲ್ಲ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಇನ್ನೂ ಆಪ್ಷನ್ ಎಂಟ್ರಿ ಏನೇನು ಚೇಂಜಸ್ ಆಗುತ್ತೆ ಈ ವರ್ಷದ ಬಗ್ಗೆ ಗೊತ್ತಿಲ್ಲ, ಯಾಕಂದರೆ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಅಂತ ಹೇಳಿದರೆ, ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಹೇಳಿದ್ದಾರೆ CET ನೀಟು. ಬಟ್ ಅದು ಎಷ್ಟು ಮಟ್ಟಿಗೆ ಮಾಡ್ತಾರೆ ಅನ್ನೋದು ಮಾತ್ರ ಗೊತ್ತಿಲ್ಲ ಈಗ, ಯಾಕಂದರೆ ನೀಟ್ ಇನ್ನೂ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಏನು ಯಾವ ಥರ ಆಕ್ಷನ್, ಯಾಕಂದರೆ MCCಯಿಂದ ಇನ್ನೂ ಸೀಟ್ ಮ್ಯಾಟ್ರಿಕ್ಸೇ ಬಂದಿಲ್ಲ ಕಂಪ್ಲೀಟಾಗಿ ನಮ್ಮ KE ಅವರಿಗೆ. ಇನ್ನು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟು ಅದನ್ನು ಮತ್ತೆ ಆಪ್ಷನ್ ಎಂಟ್ರಿಗೆ ಬಿಟ್ಟು ಅದಾದ ನಂತರ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡೋದು ಪ್ರಾಬ್ಲಿ ಡೌಟೇ, ಇನ್ನೂ ಲೇಟ್ ಆಗುತ್ತೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಈಗಂತೂ ಇಂಜಿನಿಯರಿಂಗ್ ಕಾಲೇಜು ಮತ್ತು ಈಗ ಏನೇನು ಆಪ್ಷನ್ ಎಂಟ್ರಿ ಬಿಡ್ತಾನೆ ಇರ್ತಾರೆ, ಅದನ್ನು ಏನೇನು ಕೋರ್ಸ್ಗಳಿಗೆ ಬಿಡ್ತಿರ್ತಾರೆ ಅದನ್ನು ಆ್ಯಡ್ ಮಾಡ್ತಾ ಹೋಗ್ತಾ ಇರಿ. ಇನ್ನು BSc ಏಜಿಗೆ ಬಿಟ್ಟಿಲ್ಲ ಇನ್ನು BSc ಏಜಿಗೆ. ಸೊ ಈಗ ಬಿಟ್ಟಿರುವಂಥದ್ದು ನಿಮ್ಗೆ ಗೊತ್ತಿದೆ, ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಮತ್ತು B ಫಾರ್ಮಾಗೆ ಬಿಟ್ಟಿದ್ದಾರೆ, D ಫಾರ್ಮಾ ಸೈನ್ಸಿಗೆ ಬಿಟ್ಟಿದ್ದಾರೆ. ಸೊ ಅದಕ್ಕೆ ನೀವು ಆ್ಯಡ್ ಮಾಡ್ಕೊಳ್ಳಿ ಸದ್ಯಕ್ಕೆ. ತದನಂತರ ನಿಮಗೆ ಬಿಡ್ತಾರೆ ಇನ್ನೊಂದು ಸರಿ ಆ್ಯಡ್ ಮಾಡ್ಕೊಳ್ಳೋಕ್ಕೆ BSc ಅಗ್ರಿಕಲ್ಚರ್ದು ಅದೆಲ್ಲ ಇನ್ನೂ ಸ್ವಲ್ಪ ಡಿಸ್ಕಷನ್ ನಡೀತಾ ಇದೆ. ಸೊ ಅದಾದಮೇಲೆ ನೀವು ಅಗ್ರಿಕಲ್ಚರ್ ಇನ್ಯಾವ್ಯಾವ ಕೋರ್ಸ್ಗಳಿಗೆ ಇನ್ನೇನು ಅಡಿಷನಲ್ ಆಗಿರುತ್ತೋ ಬಿಟ್ಟಾಗ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಇಷ್ಟಾಯಿತು ಇವತ್ತಿನ ವಿಚಾರ. ಫಸ್ಟ್ ರೌಂಡ್ ಲಿಂಕ್ ಕಾಣಿಸ್ತಿಲ್ಲ ಅಂತ ಕೆಲವರೆಲ್ಲ ಮೆಸೇಜ್ ಮಾಡಿದ್ದಕ್ಕೆ ಇದನ್ನು ನಾನು ಆ್ಯಕ್ಚುಲಿ ವಿಡಿಯೋ ಮಾಡ್ತಿದ್ದೀನಿ. ಸೊ ಪ್ರಾಬ್ಲಿ ನೋಡಿ ಈಗಿನ ವರ್ಕ್ ಆಗ್ತಾ ಇದೆ, ಇನ್ನೊಂದು 5 ನಿಮಿಷದಲ್ಲಿ ಆಗುತ್ತೆ, 5-10 ನಿಮಿಷದಲ್ಲಿ. ಸೊ ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಇದೇ ಥರದ ಇನ್ಫಾರ್ಮೇಷನ್ಗಳಿಗೆ ನಂದು ವಾಟ್ಸಪ್ ಚಾನಲ್ ಇದೆ. ಸೊ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ದಯವಿಟ್ಟು ಕ್ಲಿಕ್ ಮಾಡಿ ಜಾಯ್ನ್ ಆಗಿ, ನಿಮಗೆ ಎಲ್ಲ ನೋಟಿಫಿಕೇಷನ್ ಸಿಗ್ತಾ ಇರುತ್ತೆ. ಸೊ ಥ್ಯಾಂಕ್ ಯು ಆಲ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್ ದ ವಿಡಿಯೋ. ಥ್ಯಾಂಕ್ ಯು ಆಲ್.